ನನಗೆ ಫಿಟ್ ಆಗೋಕ್ಕೆ ತುಂಬಾ ಇಷ್ಟ ಇದೆ. ಬಟ್ ವರ್ಕೌಟ್ ಮಾಡೋಕ್ಕೆ ಟೈಮೇ ಸಿಗಲ್ಲ ಅಂತ ತುಂಬಾ ಜನ ಅನ್ಕೊಂಡಿರ್ತಾರೆ. ಬಟ್ ನಿಮ್ಗೆ ಅದಕ್ಕೆ ಬೇಕಾಗಿರೋ ಕಮಿಟ್ಮೆಂಟ್ ಇಲ್ಲ. ಎರಡ್ ತರ ಜನ ಇರ್ತಾರೆ. ಒಬ್ರು ವಿಶ್ ಮಾಡ್ತಾರೆ, ಇನ್ನೊಬ್ರು ವರ್ಕ್ ಮಾಡ್ತಾರೆ. ವಿಶ್ ಮಾಡೋರು ಹೆಂಗೆ ಅಂದ್ರೆ ನಾನು ಶ್ರೀಮಂತ ಆದ್ರೆ ಚೆನ್ನಾಗಿರುತ್ತೆ ಅಂತ. ವರ್ಕ್ ಮಾಡೋರು ಹೆಂಗೆ ಅಂದ್ರೆ ಆ ಟೆನಿ ಕಾಸ್ಟ್ ಎಷ್ಟೇ ಕಷ್ಟ ಆದ್ರೂ ಪರವಾಗಿಲ್ಲ, ನಾನು ಶ್ರೀಮಂತ ಆಗೇ ಆಗ್ತೀನಿ, ನಿದ್ದೆ ಸ್ಯಾಕ್ರಿಫೈಸ್ ಆಗ್ಲಿ, ತಲೆ ಮೇಲೆ ತಲೆ ಬಿದ್ದೋಗ್ಲಿ ಆಗ್ತೀನಿ ಅಂದ್ರೆ ಖಂಡಿತ ಶ್ರೀಮಂತ ಆಗ್ತಾನೆ. ಫಿಟ್ನೆಸ್ಸು ಕೂಡ ಹಾಗೆ. ಎಕ್ಸಾಂಪಲ್ ಸಂಡೇನೆ ತಗೊಳ್ಳೋದಾದ್ರೆ ಆಲ್ಮೋಸ್ಟ್ ಎಲ್ಲರೂ ಫ್ರೀ ಇರ್ತೀರಾ. ಬಟ್ ತುಂಬಾ ಜನ ಹೇಗೆ ಯೋಚನೆ ಮಾಡ್ತೀರಾ ಅಂದ್ರೆ ಥ್ರೂ ಔಟ್ ದ ವೀಕು ಕೆಲಸ ಮಾಡಿರ್ತೀರಾ, ಸ್ಟ್ರೈನ್ ಆಗಿರುತ್ತೆ, ಅಟ್ಲೀಸ್ಟ್ ಸಂಡೇ ಆದರೂ ಆರಾಮಾಗಿ ರೆಸ್ಟ್ ಮಾಡೋದ, ನಿದ್ದೆ ಮಾಡೋದ ಅಂತ ಅನ್ಕೊಂಡಿರ್ತೀರಾ. 10 ಗಂಟೆವರೆಗೂ ನಿದ್ದೆ ಮಾಡಿ, ಆರೋಗ್ಯಕ್ಕೆ ಒಳ್ಳೇದು, ಫ್ಯಾಟ್ ಲಾಸ್ಗೂ ಹೆಲ್ಪ್ ಮಾಡುತ್ತೆ. ಬಿಕಾಸ್ ವೀಕ್ ಡೇಸಲ್ಲಿ ನಿಮಗೆ 8 ಅವರ್ ಸ್ಲೀಪ್ ಸಿಕ್ಕಿರಲ್ಲ. ಬಟ್ ಅದಾದ ನಂತರ ನೀವು ವರ್ಕೌಟ್ ಮಾಡ್ಬೋದು. ಇಲ್ಲ ತಿಂಡಿ ತಿನ್ನಿ ಆರಾಮಾಗಿ ರಿಲ್ಯಾಕ್ಸ್ ಮಾಡಿ ಮಧ್ಯಾಹ್ನ ವರ್ಕೌಟ್ ಮಾಡ್ಬೋದು. ಸೊ ಹೀಗೆ ಮಾಡಾದ ನಂತರ ಫ್ರೆಂಡ್ಸ್ ಜೊತೆ ಅಥವಾ ಫ್ಯಾಮಿಲಿ ಜೊತೆ ಔಟಿಂಗ್ ಹೋಗೋಕ್ಕೂ ಟೈಮ್ ಇರುತ್ತೆ. ಏನು ಥ್ರೂ ಔಟ್ ದ ಡೇ ಔಟಿಂಗ್ ಹೋಗಲ್ಲ. ಸೊ ಅವಾಗ ಡಿಫ್ರೆಂಟ್ ಲೆವೆಲ್ ಆಫ್ ಎಕ್ಸ್ಪೀರಿಯನ್ಸ್ ಇರುತ್ತೆ. ಬಿಕಾಸ್ ವರ್ಕೌಟ್ ಮಾಡಿರೋದ್ರಿಂದ ಎನರ್ಜಿ ಆಗಲಿ, ಎಂಥೂಸಿಯಾಸಮ್ ಆಗಲಿ ತುಂಬ ಚೆನ್ನಾಗಿರುತ್ತೆ. ಆಮೇಲೆ ಆ ವೀಕೆಂಡ್ ಪಾರ್ಟೀಸು, ಎಣ್ಣೆ ಹೊಡಿತೀರಾ ಅಥವಾ ಕುರುಕಲು ತಿಂಡಿ ತಿಂತೀರಾ ಫ್ಯಾಮಿಲಿ ಜೊತೆ ಹೋಗಿದ್ದಾಗ ವರ್ಕೌಟ್ ಮಾಡಿರೋದ್ರಿಂದ ಬ್ಯಾಲೆನ್ಸ್ ಆಗುತ್ತೆ. ಅದರಿಂದ ಆಗೋ ಸೈಡ್ ಎಫೆಕ್ಟ್ಸು ಅವಾಯ್ಡ್ ಆಗುತ್ತೆ.